ನಮ್ಮ ಪಾಪಗಳ ಸೈಜ್ ಮೇಲೆ ದೇವರು ಡಿಸೈಡ್ ಮಾಡಲ್ಲ. ಅರ್ಥ ಮಾಡ್ಕೊಳ್ರಿ. ಇವರ ಬಿಗ್ ಸಿನ್ನರ್, ಇವರ ಸ್ಮಾಲ್ ಸಿನ್ನರ್ ಅಂತ, ದೊಡ್ಡ ಪಾಪಿ ಸಣ್ಣ ಪಾಪಿ ಅಂತ ದೇವರು ತೀರ್ಮಾನ ಮಾಡಲ್ಲ. ಪಾಪಿನೇ. ಪಾಪಿಗೆ ಪರಿಶುದ್ಧತೆ ಬೇಕು, ಪರಿಶುದ್ಧತೆಗೆ ಉಜ್ಜೀವನ ಬೇಕು. ಎ ಸಿನ್ನರ್ ನೀಡ್ ರಿಪೆಂಟೆನ್ಸ್ ವೇರ್ ಸೇಂಟ್ ನೀಡ್ ರಿವೈವಲ್ ಅಂತ. ನಾವು ಪಾಪಿಗ ಪರಿಶುದ್ಧರಾಗಿದ್ದೀವ, ನಾವು ಪರಿಶುದ್ಧರ ನಾವು. ಆದ್ರೆ ನಮ್ಗೆ ಏನ್ ಬೇಕು? ಉಜ್ಜೀವನ ಬೇಕು. ಉಜ್ಜೀವನ ಏನಕ್ಕೆ ಉಜ್ಜೀವನ? ಇದು ಭಕ್ತಿ ಮಾಡೋದಕ್ಕೆ ಉಜ್ಜೀವನ, ಪ್ರಾರ್ಥನೆ ಮಾಡೋದಕ್ಕೆ ಉಜ್ಜೀವನ. ಆಕ್ಚುಲಿ ನನ್ನಿಂದ ಮತ್ತೊಬ್ಬರಿಗೆ ಏನಾಯ್ತು ತೊಂದ್ರೆ, ಅರ್ಥ ಆಯ್ತಾ? ನನ್ನಿಂದ ಮತ್ತೊಬ್ಬರಿಗೆ ಏನಾಯ್ತು ತೊಂದ್ರೆ, ನಿಜವಾಗ ನಮ್ಮಿಂದ ಬಹಳ ಜನಕ್ಕೆ ತೊಂದರೆ ಆಗ್ತಿರ್ತದೆ, ಬಹಳ ಜನಕ್ಕೆ ನಷ್ಟ ಆಗ್ತಿರ್ತದೆ. ಪಾಪದ ನಿಮಿತ್ತವಾಗಿ ನಮ್ಮ ಪಾಪ ಅಪರಾಧ ಪಾಪವನ್ನು ಪರಿಹರಿಸಿ ಬಿಟ್ಟು, ಯಾವಾಗ ನಮ್ಮ ದೋಷಗಳು ಮರೆ ಮಾಡಿದ ಅಪರಾಧಗಳು ತಿಳಿಸ್ಬಿಟ್ಟೆ ಅಲ್ವಾ? ನೀವು ಸಕ್ಸಸ್ ಆಗ್ಬೇಕಾದ್ರೆ ಬಿ ಜೆನ್ಯೂನ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಈಗ ಇಲ್ಲಿ ಅನ್ಕೊಳ್ರಿ, ನಮ್ಮ ಪ್ರಾಣ, ನಮ್ಮ ಆತ್ಮ, ನಮ್ಮ ಶರೀರ, ಈ ಮೂರು ದೇವರು ನೋಡ್ತಾರೆ.